ನಮಸ್ಕಾರ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ, ನನ್ನ ಪ್ರೀತಿಯ ಗೆಳೆಯರೇ ಗೆಳತಿಯರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ಯಾವ ಥರ ಒಂದು ಕಂಟೆಂಟ್ನ ನಾವು ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡ್ಬೋದು, ಒಂದು ಬಿಗಿನರ್ಸ್ಗೆ ಅದು ಇನ್ನೊಂದು ಯೂಸ್ಫುಲ್ ವಿಡಿಯೋ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿರೋ ರೀತಿಯಲ್ಲಿ ನಾನು ಅನಲೈಸ್ ಮಾಡಿ ನಿಮ್ಮ ಹತ್ರ ಬಂದಿದ್ದೀನಿ. ಸೊ ಇವತ್ತಿನ ವಿಡಿಯೋ ಇದೆ, ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಆದರೆ ಅದಕ್ಕಿಂತ ಮುಂಚೆ ತುಂಬ ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಂಡು ಮೇಲಿರೋ ಬೆಲ್ ಐಕಾನ್ನ ಖಂಡಿತ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮಂಥ ಬಿಗಿನರ್ಸ್ನ ನಿಮ್ಮ ಸಬ್ಸ್ಕ್ರಿಪ್ಷನ್ ದ್ವಾರಾನೇ ನೀವು ಸಪೋರ್ಟ್ ಮಾಡೋಕ್ಕಾಗೋದು. ಹಾಗಾಗಿ ನಾನು ಇನ್ನೂ ಮುಂದೆ ಒಂದು ಯೂಸ್ಫುಲ್ ವೀಡಿಯೋಸ್ ನಿಮ್ಮ ಹತ್ರ ಬರ್ತೀನಿ ನಾನು. ಸೊ ಇವತ್ತೇನಾದರೆ ಕಂಟೆಂಟ್ಸ್ ಹೆಂಗೆ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಬಂದುಬಿಟ್ಟು ಬೇಸಿಕ್ಕಾಗಿ ನಾವು ಯೋಚನೆ ಮಾಡಬೇಕಾಗಿರೋದು, ಫಸ್ಟ್ ಒನ್ ಗುಡ್ ಕಂಟೆಂಟ್. ಗುಡ್ ಕಂಟೆಂಟ್ ಅಂದರೆ ಏನಂದರೆ, ನಾವು ಒಂದು ಕಂಟೆಂಟ್ನ ಕ್ರಿಯೇಟ್ ಮಾಡಿದ್ಮೇಲೆ ನಿಮ್ಗೆ ಆಲ್ರೆಡಿ ಮುಂಚೆ ನಾನು ಹೇಳಿದ್ದೆ ಒಂದು ವಿಡಿಯೋಲಿ ಹೆಂಗೆ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಬೇಕು ಒಂದು ವಿಡಿಯೋನ ಕ್ರಿಯೇಟ್ ಮಾಡಬೇಕಂತ. ಆ ಟೈಮಲ್ಲಿ ನೀವು ನೋಡ್ಕೋಬೇಕು ನಿಮ್ಮ ಕಂಟೆಂಟ್ ಯಾವ ಥರದ್ದು. ಗುಡ್ ಕಂಟೆಂಟ್ನ ಕ್ರಿಯೇಟ್ ಮಾಡಿಕೊಂಡು ಅದನ್ನು ನೀವು ಎಡಿಟ್ ಎಲ್ಲ ಮಾಡಿಬಿಟ್ಟು ಅದಕ್ಕೆ ನೀವೊಂದು ತಮ್ಲೈನ್ ಹಾಕ್ತಿರಲ್ಲ, ಸೊ ಆ ತಮ್ಲೈನ್ ಬಂದ್ಬಿಟ್ಟು ಒಂದು ಸರ್ಚಬಲ್ ಕಂಟೆಂಟ್ ಆಗಿರಬೇಕು. ಅಂದರೆ ಹೆಂಗಂದರೆ, ಈಗ ನೀವೊಂದು ಎಕ್ಸಾಂಪಲ್ಗೆ ಒಂದು ಕುಕ್ಕಿಂಗೇ ಅಂದ್ಕೊಳ್ಳಿ. ಈಗ ನೀವೊಂದು ಸಾಂಬಾರು ಮಾಡ್ತಾಯಿದ್ದೀರಾ. ಆ ಸಾಂಬಾರು ಅಂದರೆ ಹೌ ಟು ಮೇಕ್ ಸಾಂಬಾರ್ ಹೆಂಗೆ ಮಾಡೋದು ಅಂತ ಒಂದು ಕ್ವಶನ್ ಮಾರ್ಕ್ ಹಾಕಿದ್ರೆ ನೀವು ಅದೊಂದು ಸರ್ಚಬಲ್ ಕಂಟೆಂಟ್ ಆಗಿರುತ್ತೆ. ಸರ್ಚಬಲ್ ಕಂಟೆಂಟಿಗೆ ಬಂದುಬಿಟ್ಟು ಸರ್ಚಸ್ ಬಂದುಬಿಟ್ಟು ಯಾವಾಗಲೂ ತುಂಬ ಜಾಸ್ತಿ ಇದ್ದೇ ಇರುತ್ತೆ. ಸೊ ನಿಮ್ಮ ಗುಡ್ ಕಂಟೆಂಟ್ಗೆ ಒಂದು ಸರ್ಚಬಲ್ ಕಂಟೆಂಟ್ನ ಸೇರಿಸಿದ್ರೆ ನೀವು ಆಬ್ವಿಯಸ್ಲಿ ನಿಮ್ಮ ವ್ಯೂಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಆದರೆ ನೀವು ಒಂದು ತಿಳ್ಕೊಬೇಕಾಗಿರೋದು ಏನು ಅಂತಂದರೆ, ವ್ಯೂಸ್ ಬಂದುಬಿಟ್ಟು ಈ ಸರ್ಚಬಲ್ ಕಂಟೆಂಟ್ಗೆ ಇನ್ಸ್ಟೆಂಟಾಗಿ ಇನ್ಕ್ರೀಸ್ ಆಗಲ್ಲ. ಸರ್ಚಬಲ್ ಕಂಟೆಂಟ್ ಆಗಿರೋದ್ರಿಂದ ಜನಕ್ಕೆ ಅವ್ರಿಗೆ ಯಾವಾಗ ಅದ್ರ ಅವಶ್ಯಕತೆ ಇದೆಯೋ ಅವಾಗೇ ಅವ್ರು ಸರ್ಚ್ ಮಾಡೋದು. ಆ ಟೈಮಲ್ಲಿ ರ್ಯಾಂಡಮ್ ಆಗಿ ನಿಮ್ಮ ವ್ಯೂಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆದರೆ ನೀವು ನೆನ್ಪಿಟ್ಕೊಬೇಕಾಗಿರೋದೇನು, ನಿಮ್ಮ ಕಂಟೆಂಟು ಗುಡ್ ಆಗಿರಬೇಕು, ತಮ್ಲೈನ್ ಬಂದುಬಿಟ್ಟು ಸರ್ಚಬಲ್ ಆಗಿರಬೇಕು. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ಏನಪ್ಪ ಅಂತಂದರೆ, ಬೆಸ್ಟ್ ಆಗಿರಬೇಕು. ಬೆಸ್ಟ್ ಅಂತ ಅಂದರೆ ಹೆಂಗಂದರೆ ಬೆಸ್ಟು, ಈಗ ಶಾರ್ಟ್ಸೇ ತೊಗೊಳ್ಳಿ. ಶಾರ್ಟ್ಸ್ ನೀವು ತೊಗೊಂಡ್ರೆ ನೀವು ಟ್ರೆಂಡಿಂಗ್ ಟಾಪಿಕ್ನ ಶಾರ್ಟ್ಸ್ ಆಗಿ ತೊಗೋಬೇಕು. ಸೊ ಈಗ ಏನು ಟ್ರೆಂಡಿಂಗ್ ಆಗಿ ಹೋಗ್ತಾರೆ, ಅದು ಡ್ಯಾನ್ಸೇ ಆಗಲಿ ಅಥವಾ ಮ್ಯೂಸಿಕ್ಕೇ ಆಗಲಿ, ಅಥವಾ ಈಗ ನೆಕ್ಸ್ಟ್ ರೀಸೆಂಟಾಗಿ ವರಮಹಾಲಕ್ಷ್ಮಿ ಹಬ್ಬ ಮುಗೀತು, ಗಣೇಶ ಚತುರ್ಥಿ ಮುಗೀತು, ಅದ್ರ ಬಗ್ಗೆ ಟ್ರೆಂಡಿಂಗಾಗಿ ಏನು ಹೋಗ್ತಾ ಇದೆಯೋ ಅದನ್ನೊಂದು 30 ಸೆಕೆಂಡ್ಸ್ ವಿಡಿಯೋ ಆಗೋ ಅಥವಾ ಒಂದು 60 ಸೆಕೆಂಡ್ಸ್ ಶಾರ್ಟ್ಸ್ ಆಗೋ ನೀವು ಅಪ್ಲೋಡ್ ಮಾಡಿದಾಗ ಆ ಟ್ರೆಂಡಿಂಗ್ ಟಾಪಿಕ್ ಜೊತೆ ನಿಮ್ಮ ವಿಡಿಯೋಸು ನಿಮ್ಮ ಶಾರ್ಟ್ಸು ಸಿಂಕ್ರೊನೈಸ್ ಆದಾಗ ನಿಮಗೆ ಗ್ಯಾರಂಟಿ ಒಂದು ಬೆಸ್ಟ್ ವ್ಯೂಸು ಮತ್ತು ಸಬ್ಸ್ಕ್ರೈಬರ್ಸು ಇನ್ಕ್ರೀಸ್ ಆಗ್ತಾರೆ. ಸೊ ನೀವು ಹೆಂಗಿರಬೇಕು ಅಂದರೆ, ನಿಮ್ಮದು ಬೆಸ್ಟ್ ಕಂಟೆಂಟ್ ಹೆಂಗಿರಬೇಕು ಅಂದರೆ, ಈಗ ಟ್ರೆಂಡಿಂಗ್ ಟಾಪಿಕ್ ಅಂದರೆ ಏನಂದರೆ, ಆಲ್ರೆಡಿ ನಿಮಗೆ ಗಣೇಶ ಹಬ್ಬ ಅದೆಲ್ಲ ಮುಗಿದೋಯ್ತು. ಆದರೆ ನೆಕ್ಸ್ಟ್ ಏನು ಬರ್ತಾ ಇದೆ, ದೀಪಾವಳಿ ಹಬ್ಬ ಮತ್ತು ದಸರಾ ಎಲ್ಲ ಬರ್ತಾ ಇದೆ. ಸೊ ದೀಪಾವಳಿ ದಸರಾ ಹಬ್ಬ ಇನ್ನೂ ನಿಮ್ಗೆ ಇನ್ನೇನು 1 ಮಂತ್ 10 ಡೇಸ್ ಇದ್ದಾಗೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಹೆಂಗಿರುತ್ತೆ ಅಂತಂದರೆ, ನೀವು ಒಂದು ಶಾರ್ಟ್ಸಲ್ಲಾದರೂ ಅಪ್ಲೋಡ್ ಮಾಡಿ ಅಥವಾ ವೀಡಿಯೋಲಾದರೂ ಅಪ್ಲೋಡ್ ಮಾಡಿ. ಸೊ ಓಕೆ, ನಾನು ದಸರಾಗಿ ಈ ಥರ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ನಾನು ಈ ಕಡೆ ನಾನು ಹೋಗಿ ಬಟ್ಟೆ ತೊಗೊಂಡೆ, ದೀಪಾವಳಿಗೆ ನಾನು ಈ ಥರ ಎಲ್ಲ ತಿಂಡಿ ಪದಾರ್ಥಗಳನ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆ ಪದಾರ್ಥಗಳ ಬಗ್ಗೆ ಒಂದೊಂದು ದಿನ ಒಂದೊಂದು ಹಾಕಿದ್ರೆ ಅದೇ ಟ್ರೆಂಡಿಂಗ್ ಟಾಪಿಕ್ಕು. ಏನಕ್ಕೆ ಜನ ದಿನಕ್ಕೆ ಹೊಸ ಟ್ರೆಂಡಿಂಗ್ ಏನು ನಡೀತಾ ಇರೋದನ್ನು ನೋಡೋಕ್ಕೆ ಇಚ್ಛೆ ಪಡ್ತಾರೆ. ಸೊ ನೀವು ಯಾವಾಗಲೂ ಬೆಸ್ಟಲ್ಲಿ ನಿಮ್ಗೆ ಏನು ಟ್ರೆಂಡಿಂಗ್ ಟಾಪಿಕ್ಸ್ ಇದೆಯೋ ಅದನ್ನು ನೀವು ಅಪ್ಲೋಡ್ ಮಾಡಬೇಕು. ಅದು ಶಾರ್ಟ್ಸ್ ಆದರೂ ಸರಿ, ವೀಡಿಯೋಸ್ ಆಗಲಿ ಸರಿ. ಸೊ ಈಗ ಆಲ್ರೆಡಿ ನಾವು ಗುಡ್ ನೋಡಿದ್ದೀವಿ, ನೆಕ್ಸ್ಟ್ ಬಂದುಬಿಟ್ಟು ಬೆಸ್ಟ್ ನೋಡಿದ್ದೀವಿ. ಅದ್ರ ನೆಕ್ಸ್ಟ್ ಬಂದುಬಿಟ್ಟು ಬೆಟರ್ ಬಂದುಬಿಟ್ಟು ಹೆಂಗೆ ಅಂತ ಹೇಳಿದ್ರೆ, ನೀವು ನಿಮ್ಮ ಕ್ವಾಲಿಟಿ ಆಫ್ ವೀಡಿಯೋನ ಇಂಪ್ರೂವ್ ಮಾಡ್ಕೋಬೇಕು. ಅಂದರೆ ನಿಮ್ಮ ಗುಡ್ ಕಂಟೆಂಟು ಸರ್ಚಬಲ್ ಕಂಟೆಂಟ್ ಜೊತೆ ಟ್ರೆಂಡಿಂಗ್ ಟಾಪಿಕ್ಕು. ಆ ಟ್ರೆಂಡಿಂಗ್ ಟಾಪಿಕ್ ಆದಮೇಲೆ ನೆಕ್ಸ್ಟ್ ನಿಮ್ಮ ಏನಿರುತ್ತೆ, ನಾನು ವ್ಯೂಸ್ನ ಅಪ್ಲೋಡ್ ಮಾಡ್ತಾನೇ ಇದ್ದೀನಿ, ವ್ಯೂಸ್ಗೋಸ್ಕರ ನಾನು ವೀಡಿಯೋಸ್ನ ಮಾಡ್ತಾನೇ ಇದ್ದೀನಿ, ಆದರೆ ನನಗೆ ವ್ಯೂಸ್ ಬರ್ತಾಯಿಲ್ಲ ಅಂದರೆ ಆ ಬೆಟರ್ ಟಾಪಿಕ್ನ ಹೆಂಗೆ ನೀವು ಬೆಟರ್ಮೆಂಟ್ ಹೆಂಗೆ ಮಾಡ್ಕೋಬೋದು ಅಂತಂದರೆ, ಒಂದು ವಿಷಯ ನೀವು ನೆನ್ಪಿಟ್ಕೋಬೇಕು. ಯಾವಾಗಲೂ ಅಷ್ಟೇ, ನೀವು ರಿಯೂಸ್ಡ್ ಕಂಟೆಂಟ್ನ ಯೂಸೇ ಮಾಡಬಾರ್ದು. ಅದೇ ನಿಮ್ಮ ಬೆಟರ್ಮೆಂಟ್ ಆಗೋದು ವೀಡಿಯೋಗೆ. ರಿಯೂಸ್ಡ್ ಕಂಟೆಂಟ್ ಅಂದರೆ ಹೆಂಗಪ್ಪ ಅಂತಂದರೆ, ನೀವೀಗ ಎಲ್ಲೋ ಒಂದು ಕಡೆ ಇರ್ತೀರ, ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿಯವರು ಎಲ್ಲೋ ಒಂದು ಕಡೆ ಬೇರೆ ಊರಲ್ಲಿ ಇರೋರು
ಒಂದು ಪರ್ಟಿಕ್ಯುಲರ್ ವೀಡಿಯೋನೇನೋ ಹಿಡಿದು ನಿಮ್ಮ ಕೈಲಿ ಹೋಗೋಕ್ಕೆ ಆಗದೆ ಕಾರಣಕ್ಕಾಗಿ ಅವರ ವೀಡಿಯೋನ ನಿಮಗೆ ವಾಟ್ಸಪ್ ದ್ವಾರ ಕಳಿಸ್ತಾರೆ ನಿಮಗೆ. ಆ ವಾಟ್ಸಪ್ಪಲ್ಲಿರೋ ವೀಡಿಯೋನೇ ಅಲ್ವಾ ಏನಾಗುತ್ತೆ, ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ, ಸೊ ಜನಕ್ಕೆ ಗೊತ್ತಾಗಲಿ ಈ ಥರ ನಮ್ಮ ಊರಲ್ಲಿ ಹಿಂಗೆ ನಡೀತಾ ಇದೆ, ಕೆಲವೊಂದು ಪ್ಲೇಸಲ್ಲಿ ಹಿಂಗೆ ನಡೀತಾ ಇದೆ, ಅದು ನಾನು ಶೂಟ್ ಮಾಡದೆ ಹೋಗಲಿ ವಾಟ್ಸಪ್ಪಲ್ಲಿ ಬಂದಿರೋದು, ನನ್ನ ಫೋನ್ಗೆ ಬಂದಿರೋದು, ನನ್ನ ಗ್ಯಾಲ್ರಿಯಲ್ಲೇ ಇರೋದು, ಇದನ್ನ ಅಪ್ಲೋಡ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನೀವು ಅಪ್ಲೋಡ್ ಮಾಡ್ತೀರಾ. ಆದರೆ ಆ ಟೈಮಲ್ಲಿ ಒಂದೊಂದು ಸರಿ ವೀಡಿಯೋ ಕ್ವಾಲಿಟಿ ಪೂರ್ ಆಗುತ್ತೆ ಮತ್ತು ನಿಮ್ಗೆ ವೀಡಿಯೋ ಬಂದ್ಬಿಟ್ಟು ಬೆಟರ್ ಆಗಿ ಔಟ್ಕಮ್ ಬರಲ್ಲ. ಸೊ ನೀವು ಯಾವಾಗಲೂ ನೆನ್ಪಿಟ್ಕೋಬೇಕು, ರೀಯೂಸ್ಡ್ ಕಂಟೆಂಟ್ಸ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಯೂಟ್ಯೂಬಲ್ಲಿ ನೀವು ಸ್ವಂತವಾಗಿ ವೀಡಿಯೋಸ್ ಮಾಡಿ ಎಡಿಟ್ ಮಾಡಿ ಕಂಪ್ಲೇಂಟ್ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಬೇಕು. ರೀಯೂಸ್ಡ್ ಕಂಟೆಂಟ್ನ ನೀವು ದಯವಿಟ್ಟು ಅಪ್ಲೋಡ್ ಮಾಡೋಕ್ಕೆ ಹೋಗಬೇಡಿ. ಅದು ನಿಮ್ಮ ಗ್ಯಾಲ್ರಿಯಲ್ಲೇ ಇರಲಿ, ಆದರೆ ಅದು ರೀಯೂಸ್ಡ್ ಕಂಟೆಂಟೇ. ನಿಮ್ಮ ಗ್ಯಾಲ್ರಿಯಲ್ಲಿದ್ದರೂ ಅದು ರೀಯೂಸ್ಡ್ ಕಂಟೆಂಟೇ. ಒಂದೊಂದು ಸರಿ ಅದಕ್ಕೆ ಕಾಪಿರೈಟ್ ಇಶ್ಯೂ ಬರೋ ಚಾನ್ಸಸ್ಸು ಇದೆ. ಕಾಪಿರೈಟ್ ಇಶ್ಯೂ ಬಂತು ಅಂದರೆ ವ್ಯೂಸ್ ಆಟೋಮೆಟಿಕ್ಕಾಗಿ ಡಿಕ್ರೀಸ್ ಆಗೇ ಆಗುತ್ತೆ. ಸೊ ಯಾವಾಗಲೂ ನೆನಪಿಟ್ಕೋಬೇಕಾಗಿರೋದೇನು, ಗುಡ್ ಕಂಟೆಂಟು. ಆ ಗುಡ್ ಕಂಟೆಂಟ್ ಬಂದ್ಬಿಟ್ಟು ಸರ್ಚಬಲ್ ಕಂಟೆಂಟ್ ಆಗಿರಬೇಕು. ಸೆಕೆಂಡ್ ಒನ್ ಏನು, ಬೆಸ್ಟ್ ಬಂದುಬಿಟ್ಟು ಟ್ರೆಂಡಿಂಗ್ ಟಾಪಿಕ್ಸ್ನ ಏನಿದೆಯೋ ಅದನ್ನು ಶಾರ್ಟ್ಸ್ ದ್ವಾರ ಆಗಲಿ ಸರಿ ಅಥವಾ ವೀಡಿಯೋಸ್ ದ್ವಾರ ಆಗಲಿ ಸರಿ ನೀವು ಅದನ್ನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಬೇಕು. ರೀಸೆಂಟಾಗಿರೋ ಏನಾದರೂ ಸರಿ ಒಂದು ಟ್ರೆಂಡಿಂಗ್ ಟಾಪಿಕ್ನ ನೀವು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಆ್ಯಂಡ್ ಬೆಟರ್ ಬಂದುಬಿಟ್ಟು ಹೇಳ್ದಂಗೆ ರೀಯೂಸ್ಡ್ ವೀಡಿಯೋಸ್ನ ಪುನಃ ಅಪ್ಲೋಡ್ ಮಾಡೋದನ್ನು ಅವಾಯ್ಡ್ ಮಾಡಬೇಕು. ಕಾಪಿರೈಟ್ ಇಶ್ಯೂಸ್ಗೆ ನೀವು ಕಾಪಿರೈಟ್ ಇಶ್ಯೂಸಿಂದ ನಿಮಗೆ ಪ್ರಾಬ್ಲಮ್ ಆಗದೇ ಇರೋದಕ್ಕಾಗಿ ಈ 3 ವಿಷಯನ ನೀವು ಯಾವಾಗಲೂ ಫಾಲೋ ಮಾಡಬೇಕು. ಗುಡ್, ಬೆಟರ್ ಆ್ಯಂಡ್ ಬೆಸ್ಟ್, ಈ 3 ವಿಷಯ ನೀವು ಫಾಲೋ ಮಾಡಿದ್ರೆ ನೀವು ಒಳ್ಳೆ ಕಂಟೆಂಟ್ ಕ್ರಿಯೇಟರ್ಸ್ ಆಗೋದಕ್ಕೆ ಸಾಧ್ಯ ಇದೆ. ಅದಾದಮೇಲೆ ಇದು ಒಂದು ಸೈಡ್ ಅಂದ್ಕೊಳ್ಳಿ. ಇನ್ನೊಂದು ಸೈಡ್ ಜನ ಹೆಂಗಿರ್ತಾರೆ ಅಂತಂದರೆ, ಅವ್ರು ಸೆಕೆಂಡ್ ಒಪಿನಿಯನ್ ಹೇಳೋವಂಥ ಜನ ಹೆಂಗಿರ್ತಾರೆ ಅಂದರೆ, ಅಯ್ಯೋ ನೀವು ಇಷ್ಟೊಂದು ಹೇಳ್ತಾ ಇದ್ದೀರಾ ಮೇಡಮ್, ಆದರೆ ನಮಗೆ ಬಂದುಬಿಟ್ಟು ಈ ವಿಡಿಯೋಸ್ಗೆ ಎಷ್ಟೇ ನಾವು ಟ್ರೈ ಮಾಡ್ತಾ ಇದ್ದೀವಿ, ನಾವು ಎಫರ್ಟ್ ಕೊಟ್ಟು ನಾವು ಎಡಿಟ್ ಮಾಡ್ತೀವಿ, ಹೇಳಿದೆಲ್ಲ ಮಾಡ್ತಾ ಇದ್ದೀವಿ ಮೇಡಮ್, ಆದ್ರೂ ನಮಗೆ ಬಂದುಬಿಟ್ಟು ವ್ಯೂಸ್ ಅಷ್ಟಾಗಿ ಬರ್ತಾ ಇಲ್ಲ, ನಾವೇನು ಮಾಡಬೇಕು ಮೇಡಮ್ ಅಂತ ಹೇಳ್ಬಿಟ್ಟು ನೀವು ಹೇಳ್ಬೋದು. ಆದರೆ ಅವ್ರು ನೋಡಿ ಮೇಡಮ್, ಈ ಥರ ಒಂದು ಯೂಟ್ಯೂಬ್ ಚಾನಲಲ್ಲಿ ಅವ್ರು ಈ ಥರ ಅಪ್ಲೋಡ್ ಮಾಡಿದ್ರೆ ಇಷ್ಟು ವ್ಯೂಸ್ ಹೋಗಿದೆ ಅಂತ. ನಾನು ಆಲ್ರೆಡಿ ಒಂದು ವಿಡಿಯೋ ನಿಮಗೆ ಮೆನ್ಷನ್ ಮಾಡಿದೆ, ಈಗಲೂ ಅದೇ ಮೆನ್ಷನ್ ಮಾಡ್ತಾ ಇದ್ದೀನಿ. ನಾವು ಅಥವಾ ನೀವು ಈ ಚಾನೆಲ್ನ ಸ್ಟಾರ್ಟ್ ಮಾಡಿ ಜಸ್ಟ್ ದಿನಗಳು ತಿಂಗಳುಗಳು ಮಾತ್ರನೇ ಆಗಿರುತ್ತೆ. ನಮಗೆ ಬಂದ್ಬಿಟ್ಟು ಲಿಮಿಟೆಡ್ ಆಡಿಯನ್ಸ್ ಇರ್ತಾರೆ. ಲಿಮಿಟೆಡ್ ಆಡಿಯನ್ಸ್ ಇರೋದ್ರಿಂದ ಅದು ಬಂದ್ಬಿಟ್ಟು ರೀಚ್ ಆಗೋದಕ್ಕೆ, ವ್ಯೂಸ್ ಬರೋದಕ್ಕೆ ಟೈಮ್ ಹಿಡಿತಾರೆ. ನೀವೊಂದು ಯಾರೋ ಒಬ್ಬರು ಸಬ್ಸ್ಕ್ರೈಬರ್ ಬಗ್ಗೆ ನೀವು ಯಾರೋ ಒಬ್ಬರು ಯೂಟ್ಯೂಬರ್ ಬಗ್ಗೆ ಹೇಳ್ತಾ ಇದ್ದೀರಲ್ಲ, ಮ್ಯಾಮ್ ಅವ್ರು ನೋಡಿ ಮ್ಯಾಮ್ ಈ ಥರ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದಾರೆ, ಅವ್ರು ಇಷ್ಟೊಂದು ವ್ಯೂಸ್ ಬಂದು, ನೀವು ಫಸ್ಟ್ ಯೋಚನೆ ಮಾಡಬೇಕು ಅವ್ರು ಯಾವಾಗ ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡಿದ್ರು ಅಂತ. ಅವ್ರ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ 5 ಇಯರ್ಸ್ ಆಗಿರ್ಬೋದು, 4 ಇಯರ್ಸ್ ಆಗಿರ್ಬೋದು, 2 ಇಯರ್ಸ್ ಆಗಿರ್ಬೋದು, ಅವ್ರು ಇಷ್ಟು ವರ್ಷದಲ್ಲಿ ಅವ್ರಿಗೊಂದು ಹ್ಯೂಜ್ ಕ್ರೌಡ್ ಸಬ್ಸ್ಕ್ರೈಬರ್ಸ್ ಇದ್ದೇ ಇರ್ತಾರೆ. ಅವ್ರು ಜಸ್ಟ್ ಹೌ ಟು ಮೇಕ್ ಅಥವಾ ಹೌ ಟು ಯೂಸ್ ಕುಕ್ಕರ್ ಅಥವಾ ಹೆಂಗೆ ಬಿಸಿ ನೀರು ಇಡಬೇಕು ಅಂತ ಈ ಥರ ಒಂದು ಚಿಕ್ಕದು ಸಿಲ್ಲಿದು ಅಪ್ಲೋಡ್ ಮಾಡಿದ್ರು ಅವ್ರಿಗೆ ಮಿನಿಟ್ಸಲ್ಲಿ ಬಂದುಬಿಟ್ಟು ಥೌಸಂಡ್ಸ್ ಆಫ್ ವ್ಯೂಸು ಮತ್ತು ಲೈಕ್ಸು ಹೋಗುತ್ತೆ ಅವ್ರಿಗೆ. ಅವ್ರಿಗೆ ಸಬ್ಸ್ಕ್ರೈಬರ್ಸು ದಿನಕ್ಕೆ ಜಾಸ್ತಿ ಆಗ್ತಾರೆ. ಸೊ ಸ್ಟಾರ್ಟಿಂಗ್ ಬಂದುಬಿಟ್ಟು ಯಾವ ಯೂಟ್ಯೂಬರ್ಗಾದ್ರೂ ಸ್ಟ್ರಗಲಿಂಗ್ ಪೀರಿಯಡ್. ಆ ಸ್ಟ್ರಗಲಿಂಗ್ ಪೀರಿಯಡಲ್ಲಿ ನಾವು ಒಳ್ಳೆ ಬೇಸಿಕ್ ಏನೇನು ನಾನು ಆಲ್ರೆಡಿ ಫಸ್ಟ್ ಒಂದು ವಿಡಿಯೋಲಿ ಹೇಳಿದ್ದೆ, ಹೌ ಟು ಅವಾಯ್ಡ್ ಮಿಸ್ಟೇಕ್ಸ್ ವೈಲ್ ಅಪ್ಲೋಡಿಂಗ್ ಅ ವಿಡಿಯೋ ಆನ್ ಯೂಟ್ಯೂಬ್ ಅಂತ ಒಂದು ವಿಡಿಯೋ ಹಾಕಿದ್ದೀನಿ, ಅದನ್ನು ಖಂಡಿತ ನೋಡಿ. ಮತ್ತು ಕಂಟೆಂಟ್ಸ್ ಹೆಂಗೆ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ಬಗ್ಗೆನೂ ನಿಮ್ಗೆ ಇವತ್ತು ಹಾಕಿದ್ದೀನಿ ನಾನು. ದಯವಿಟ್ಟು ಇಷ್ಟು ವಿಡಿಯೋ ಎಲ್ಲ ನೋಡಿ ಟ್ರೈ ಮಾಡಿ. ನೋಡಿ, ಯಾರೂ ಪರ್ಫೆಕ್ಟ್ ಅಲ್ಲ. ವೀಡಿಯೋಸ್ ಮಾಡ್ತಾನೆ ಎಡಿಟ್ ಮಾಡ್ತಾನೆ ನಮಗೂ ಆಪ್ಷನ್ಗಳು ಗೊತ್ತಾಗೋದು, ನಾವು ಬಂದುಬಿಟ್ಟು ವೀಡಿಯೋಸ್ನ ಹಾಕೋಕ್ಕೆ ಸಾಧ್ಯ. ಸೊ ಚಿಕ್ಕ ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಆಗ್ತಾ ಇರುತ್ತೆ. ಆ ಮಿಸ್ಟೇಕ್ನ ತಿದ್ಕೊಂಡು ನೆಕ್ಸ್ಟ್ ವೀಡಿಯೋನ ಇನ್ನೂ ಬೆಟ್ರಾಗಿ ನೀವು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿರಿ. ಸೊ ಸ್ಟಾರ್ಟಿಂಗಲ್ಲೇ ವ್ಯೂಸ್ ಬಂದಿಲ್ಲ ಅಂತ ದಯವಿಟ್ಟು ಬೇಸರ ಆಗಿ ನಿರಾಸೆ ಆಗಬೇಡಿ. ಟ್ರೈ ಮಾಡ್ತಾನೆ ನೀವು ಯಾವುದೇ ಒಂದು ವಿಷಯದಲ್ಲಿ ಸಕ್ಸೀಡ್ ಆಗೋಕ್ಕೆ ಸಾಧ್ಯ. ಸೊ ಇಲ್ಲಿಗೆ ಇವತ್ತು ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೇ ನಾನು ಇಂಥ ಒಂದು ಇಂಟ್ರೆಸ್ಟಿಂಗ್ ವೀಡಿಯೋಸ್ ನನಗೆ ಗೊತ್ತಿರೋ ದ್ವಾರ ನಾನು ನಿಮ್ಮ ಹತ್ರ ಬರ್ಬೋದು.
ನಮ್ಮಂಥ ಬಿಗಿನರ್ಸ್ಗೆ ಹೆಲ್ಪ್ಫುಲ್ ಆಗುತ್ತೆ ಈ ಥರ ವೀಡಿಯೋಸ್. ಓಕೆ ಬಾಯ್, ಹ್ಯಾವ್ ಎ ನೈಸ್ ಡೇ.